ಗಜಾನನ ಗೌರಿ ನಂದನ ಗಜಾನನ ಗೌರಿ ನಂದನ ಗಜಾನನ ಗಿರಿಜನ ನಂದನ ವೀರಾಂಜನ ಗಿರಿಜನ ನಂದನ ವೀರಾಂಜನ. ಹೀಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ ಸರ್. ಇವರಿಗೆ ಇರುವಂತಹ ಎಲ್ಲ ಬಂಧುಗಳಿಗೂ ಕೂಡ ಒಂದೇ ಮಾತಲ್ಲಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ನನ್ನ ಒಂಜಿ ನಿಕ್ಲ ವಿಶ್ವಾಸಟ್ರು ಒಂಜಿ ಏನು ಸಮಾಜಟ ಒಂಜಿ ಎಡ್ಡೆ ನರ್ಮಾನಿ ಆವಡು ಪಂಡದು ಬತ್ತನೇ ಅವು ಒಂಜಿ ಫಸ್ಟ್ ಸ್ಟೆಪ್ ವೀರೇಂದ್ರ ಹೆಗ್ಡೇರ್ ಪಂಡ್ತೇರು ಇಂದೆಟ್ ಅಮಲ ಪದಾರ್ಥದ ಎತ್ತನೆ ಜಾಗ್ರತೆ ಪೋಂಟ ಪೋಂಡು ಒಂದು ಇಂದು ಮುಟ್ಟು ಬಡತ್ತುನೆ ನಮ್ಮ ಮೂಳ ಮುಟ್ಟು ಬಡತಿಲೆಕ್ಕ ದೇವಸ್ಥಾನ ಮುಟ್ಟು ಬಡತಿಲೆಕ್ಕ ಬಡತೊಂದು ಪೋಪನ ನಣ ಇಂದೆಟ್ ಸಿರ್ತು ಜಪ್ಪ್ಯಾರ ಇದ್ದಿ ಮಿತ್ತು ನಮ್ಮ ಸಮಾಜಟ್ಟು ಎಡ್ಡೆ ಜನಾತ್ ನನ್ನವರಿಗೆ ಉಪಕಾರ ಮಾಲ್ಪಡೋದು ಏನು ಮಣ್ಪೂಜೆ ಏರೆಟ್ಲ ನನ್ನವರಿಗೆ ದ್ರೋಹ ಮಾಲ್ಪಂತೆ ಬದುಕು ನರ್ಮಾನ್ಯ ಬದುಕು ಇತ್ತ ಮಾತೆರ್ಲ ಪರ್ಪನ ಎಡ್ಡೆತ್ತೆ ಅಂಚ ಇಂಚ ಸುಮಾರು ನಿಕ್ಲೆಗೆ ಪಂಡತ ನಿಕ್ಲೆ ನಮ್ಮ ಮಂಡ್ಯ ಪೂರ ಬೆಚ್ಚಾತಿಪ್ಪು ಏನು ಐನು ಮಾತ ಪಾಣಿ ಎರಬೋಪುಜಿ ಏನು 76 ಇಸವಿಟ್ಟು ಮೈಸೂರು ಮೆಡಿಕಲ್ ಕಾಲೇಜಿಗೆ ಕಲ್ಪ್ಯಾರ ಪೋಯೆ ಕಲ್ಪ್ಯಾರ ಪೋತು ಸುರು ತಾನೇ ಹಾಸ್ಟೆಲ್ಟ್ ಪೋನಾಗ ರೂಮ್ ಇದ್ದಿ ಒಂಜಿ ಸೀಟ್ ಬಾಕಿ ಉಂಡು ಅವು ಏರ್ನ ಒಂಜಿ ಪರ್ಪುನ ಒಂಜಿ ಜನ 15 ವರ್ಷ ಹಿಡ್ದು ಕಲ್ಪನೆ ಒಂಜನೇ ವರ್ಷಟೇ ಕಲ್ತೊಂದೇ ಹೇಳಿ 15 ವರ್ಷ ಆತನಿಗೆ ಆಯನ ರೂಮ್ಟು ಒಂಜಿ ಸೀಟ್ ಉಂಡು ಆಯ ಭಯಂಕರ ರೌಡಿ ಅಂಚಿನೈಟ್ ಎಂಕ ಏನು ಬಜಿ ಪಾಪದ ಎಲ್ಲ ಇಂಚ ಲಕ್ಕದು ಉಂತುಂಟ ಪೋಡಿಪುನ ಆತ್ ಹಳ್ಳಿದ ಏನು ಏತಡ್ಕ ಬಣ್ಪುನ ಒಂಜಿ ಹಳ್ಳಿಟ್ರು ಹಳ್ಳಿ ಶಾಲೆಟ್ರು ಪೋತು ಮಲ್ಲ ಇಂದುದಲ್ಲ ಅಭ್ಯಾಸದಲ್ಲ ಇದ್ದಿ ಕನ್ನಡ ಶಾಲೆಟೇ ಕಲ್ತನ ಹಿಡ್ದಾತ್ ಮಲ್ಲ ಇಂಗ್ಲೀಷೆಲ್ಲ ಬರ್ಪುಜಿ ಪಾತಿರ ಎಂಕ್ ಈ ಪರ್ಪುನಾಟ್ಲನ್ನ ಆತನೇಟ ಸಂಗತಿಯಾಗ ಗೊಂತಿಜ್ಜಂಡು ಶಾಲೆಗೆ ಪೋಪನೆ ಬರ್ಪನೆ ಆತೆತ್ತ ಇರ್ಲು ನಡು ಇರ್ಲುಗಾನಾಗ ಈ ಜನ ಬತ್ತುಂಡು ಬತ್ತದು ಹೋಯ್ ಪಣ್ಣಾಗ ಎಂಕ್ ಪೋಡಿತು ಹೋಕದ್ದಿ ಯಾರು ನಿನ್ನ ಇಲ್ಲಿಗೆ ಬಿಟ್ಟದ್ದು ಸಾರಿ ಸರ್ ಬಂಡೆ ಮುಕ್ಕ ಗೂಡಿ ಬಾಡ್ತು ಜರ್ತೆ ದಾಯ್ತ ಬಂಡ್ಲ ಎತ್ತಿನ ಮನಿ ತಿಜಿ 2-3 ದಿನ ಇಂಚನೆ ಅಂಡು ಎಂಕ್ ನಿದ್ರೆ ಇದ್ದಿ ರಾತ್ರಿ ಎಂಬಿ ದಾಯ್ತ ಮಾಲ್ಪೇನೋ ಒಳ್ಳೆ ಕೆರ್ಪೇನೋ ಕಲ್ಲು ವಿನಿ ಪಾಡ್ಪೇನೋ ಪೇಪರ್ ಹಿಡಿದು ಬರ್ಪಣೋತ ಎತ್ತಿ ಕಲ್ಲು ಹಾಕಿ ಕೊಲ್ಲೆ ಅವು ದಯವಂಟ ನಮ್ಮ ಮಂಡೆಟ್ರು ಅವಲೈ ಪೂಜೆ ಆ ತನಕ ನಮ್ಮ ಮಿತ್ತು ಎತ್ತುಂಡು ಇಂದು ಮಾತ್ರ ಕೆಲಸ ಮಲ್ಪನೆ ಅವು ಏರು ನರ್ಮಾನಿಯ ಬುಡೆತ್ತಿಯ ಕಂಡಾಣಿ ಓಲ ಲೆಕ್ಕ ಇದ್ದಿ 3 ದಿನ ಗುಡಿ ಬಾಡ್ದು ಜರ್ತ ಮನಿ ತಿಜ್ಜಿ 4ನೇ ದಿನ ಆಗಿದ ನಾವು ಪಾಪ ಸೋಜಿಂದು ಏನ್ರಿ ಎಲ್ಲಿ ಊರು ನಣ ಪಣೀತು ಇಂಬೆ ನರ್ಮನಿ ಅಂದು ಇಂಬೆ ರಾಕ್ಷಸ ಎತ್ತಂದು ಎಂಕ್ಲಾಂಡು ದಿನ ಪೋಯ್ಲೆಕ್ಕನೆ ಎಂಕ್ಲಿಗೆ ಫ್ರೆಂಡ್ಶಿಪ್ ಆಂಡು ಒಟ್ಟು ಆಯನೊಟ್ಟು ಪೋಯ್ರತ್ತು ಆ ಇಂಚಿಲ್ ಎತ್ತೊಂದು ಬರ್ರ ನಿಕ್ಲು ಪಂಟ ನಂಬಾಯರು ಆ 15 ವರ್ಷ ಹಾಳ್ಬೂರ್ನಾಯೆ ಕಂಡಂಬಡ್ಡಿ ಎಂದು ಪಂಪೇರ ತಮ್ಮ ಮಾರ್ಗದ ಬರಿಟ್ಟಿತ್ತಿನ ಅಂಚಿನ ಆತು ಆಯ ಎನ್ನೊಟ್ಟಿಗೆ ಪಾಸ್ ಆತು ಮೆಡಿಕಲ್ ಕಂಪ್ಲೀಟ್ ಮಾಡ್ತು ಪೋಯಿ ಗೊತ್ತಿರ್ಬೋದು. ಈಗ ನಿಮ್ಮನ್ನು ಸೇರಿಸಿ ನನ್ನನ್ನು ನಮ್ಮ ಮಾನ್ಯ ಅತಿಥಿಗಳು ಎಲ್ಲರೂ ನಾವು ತುಂಬ ಬೇರೆ ಬೇರೆ ಅಲ್ವ, ನಾವು ನೋಡಲಿಕ್ಕೆ ಬೇರೆ ಇದ್ದೇವೆ, ನಮ್ಮ ವ್ಯಕ್ತಿತ್ವ ಬೇರೆ, ನಾವು ಮಾತಾಡುವ ರೀತಿ ಬೇರೆ. ಈ ಬೇರೆ ಬೇರೆ ಯಾಕೆ ನಾವು ಈ ಪ್ರಪಂಚದಲ್ಲಿ ಇದ್ದೇವೆ ಅಂತ ಒಂದು ನಿಮಿಷ ಏನಾದರೂ ಆಲೋಚನೆ ಮಾಡಿದ್ದೀರಾ? ನಿಜವಾಗಿ ಈ ವೈವಿಧ್ಯವೇ ನಮ್ಮ ಆಸ್ತಿ. ಈ ವೈವಿಧ್ಯ ಉಂಟಲ್ಲ, ಜೀವ ವೈವಿಧ್ಯ ಅಂತ ಹೇಳ್ತಾರೆ, ಅಥವಾ ಜೀವನದ ಒಂದು ವೈವಿಧ್ಯತೆಯೇ ನಮ್ಮ ದೊಡ್ಡ ಆಸ್ತಿ. ಕಾರಣ ಎಲ್ಲರೂ ಪ್ರಪಂಚದಲ್ಲಿ ಒಬ್ಬರ ಹಾಗೆ ಇದ್ದರೆ ಅದರಲ್ಲಿ ಸ್ವಾರಸ್ಯವೇ ಇರಲಿಕ್ಕಿಲ್ಲ. ಇದು ಒಳ್ಳೆ ಸ್ವೀಟು, ನಿಮ್ಮ ಮೇಲ್ವಿಚಾರಕರು ಹೇಳಿದರು, ನಾನು ಸ್ವಲ್ಪ ಹೊತ್ತು ನಿಮ್ಮೊಟ್ಟಿಗೆ ನಿಂತೆ ಹೋಗುವ ಅಂದಾಜು, ಅಷ್ಟು ಸ್ವೀಟ್ನ ಹೆಸರು ಅವರು ಹೇಳಿದರು. ಎಷ್ಟು ತಿನ್ಬೋದು ನಾವು? ಒಮ್ಮೆ ಹೊಟ್ಟೆ ತುಂಬುವಷ್ಟು ತಿನ್ಬೋದು, ಆಮೇಲೆ ನಮಗೆ ಅದುವೇ ವರ್ಜ್ಯ ಆಗ್ತದೆ. ಹೇಳಿದರೆ ಅದರಲ್ಲಿರುವ ಆಸಕ್ತಿ ನಮಗೆ ಹೋಗ್ತದೆ. ವೈವಿಧ್ಯ ಇದ್ದರೆ ನಮಗೆ ಸ್ವಲ್ಪ ಸ್ವಲ್ಪ ತಿನ್ನುವಂತ ತೋರ್ತದೆ. ಹಾಗಾಗಿ ಈ ವೈವಿಧ್ಯ ಅಂತ ಹೇಳೋದು ನಮ್ಮ ಒಂದು ದೊಡ್ಡ ಆಸ್ತಿ. ಈ ವೈವಿಧ್ಯವನ್ನೇ ಸ್ವಲ್ಪ ಮುಂದುವರಿಸಿ ನಾವು ಹೇಳೋದಾದರೆ, ನಮ್ಮ ಪ್ರತಿಯೊಬ್ಬರಲ್ಲೂ ಒಂದು ವಿಶೇಷತೆ ಉಂಟು.
ಕೆಲವೊಮ್ಮೆ ನಮ್ಮ ಅರಿವಿಗೆ ಬಾರದೇ ಇರ್ಬೋದು, ನಮಗೆ ಗೊತ್ತಾಗದೇ ಇರ್ಬೋದು, ಯಾವುದು ಆಗ್ಬೋದು. ದೊಡ್ಡ ದೊಡ್ಡ ವಿಷಯ ಎಲ್ಲ ನೀವು ಆಲೋಚನೆ ಮಾಡಬೇಡಿ, ಸಣ್ಣ ವಿಷಯ ಆಲೋಚನೆ ಮಾಡಿ. ಕಾರಣ ದೊಡ್ಡ ದೊಡ್ಡ ಸಾಧನೆಗಳೆಲ್ಲ ಸಣ್ಣ ಒಂದು ವಿಷಯದಿಂದ ಶುರುವಾಗುತ್ತವೆ ಈ ಜೀವನದಲ್ಲಿ. ಮಂಜೇಶ್ವರ ವಲಯ ಆಗಿ ಇದು ಪ್ರಥಮ ಶಿಬಿರ ಆಗಿರ್ತದೆ. ಆದ್ದರಿಂದ ನನಗೊಂದು ಧೈರ್ಯ ಇತ್ತು. ನಾನು ಮೊನ್ನೆ ಕೂಡ ಪದಾಧಿಕಾರಿಗಳ ಹತ್ರ, ಮೇಡಮ್ ಹತ್ರ ಎಲ್ಲ ಹೇಳಿದ್ದೆ, ಈ ಕಾರ್ಯಕ್ರಮ ಸಕ್ಸಸ್ ಆಗ್ತದೆ ಅಂತೇಳಿ. ಯಾಕಂತ ಹೇಳಿದರೆ ಇಲ್ಲಿ ಉಳ್ಳಾಲ್ತಿ ನಮಗೆ ಮಂಜುನಾಥ ಸ್ವಾಮಿ ಮತ್ತು ಉಳ್ಳಾಲ್ತಿ ಈ ಪ್ರದೇಶವನ್ನು ಏನೋ ಒಳ್ಳೆ ರೀತಿಯ ಒಂದು ಪ್ರದೇಶವನ್ನಾಗಿ ಮಾಡಬೇಕು ಅಂತ ಹೇಳುವ ಒಂದು ಧ್ಯೇಯ ಇಟ್ಟುಕೊಂಡು ಈ ಸಲ ಈ ಪೆರ್ಲ ಪ್ರದೇಶಕ್ಕೆ, ಅದೇ ಇಡಿಯಡ್ಕ ಕ್ಷೇತ್ರಕ್ಕೆ ಈ ಮಧ್ಯವರ್ಜನ ಶಿಬಿರ ಬಂದ. ಶಿಬಿರಡ್ 74 ಜನ ಶಿಬಿರಾರ್ಥಿಗಳು ಉಳ್ಳ. ಬಹುಶಃ ಎಲ್ಲಿಯ ಪ್ರಾಯದ 40 ವರ್ಷ ಕಮ್ಮಿದ ಮಸ್ತ್ ಜನ ಉಳ್ಳೇರು. ಅಂಚನೆ ಐದು ಮಿತ್ತದ ಜನ ಕಮ್ಮಿ ತೋಜುಡು. ಈ ವಿಷಯನ ದಾಯಪನಂದೊಲೆ ಪಂಡ ನನ್ನ ಜೀವನಡು 18 ವರ್ಷ ಕರಿಬುಕ್ಕ ನಮ್ಮ ಜೀವನಡು ಮಸ್ತ್ ಬದಲಾವಣೆ ಅಪ್ಪ. ವಿದ್ಯಾರ್ಥಿ ಜೀವನದ್ದು ನಮ್ಮ ದಾಂಪತ್ಯ ಜೀವನಗ ಕಾರದೇನಗ ನಮ್ಮ ಬದಲಾವಣೆ ಆವೊಂದು ಪೊಬ್ಬ. ನಮ್ಮ ಜೀವನಡು ಬದಲಾವಣೆ ಪೊರ್ತುಡು ಗಾಂಜಾ ಕಳಿಗಂಗಸರ ಬರ್ದು ಮಾರ್ಗೋಡು ಬುರ್ದು ನಾಯಿ ಪಡಿಕ ಮೈತದ ಪೂಪಣಂಚಿನ ಸಂದರ್ಭಲ ಅವೇತು ಜನಕುలని ಯಾನ ತೋಂದುಲೆ ಬಂದುಲೆ ದಯಮಲ್ತದು ನನ್ನ ದುಂಬಗು ತಪ್ಪು ಸಾದಿ ಪತ್ತಡೆ ಎಡ್ಡೆ ಸಾದಿರು ನಡಪುಲೆ ಶಿಬಿರ ಇನಿ 4 ದಿನ ಶಿಬಿರಾಧಿಕಾರಿ ಅಪ್ಪಗಪ್ಪಗ ಬತ್ತದ ನಿಕ್ಲಿನ ಎಚ್ಚರ ಮಂತೊಂದುಲ್ಲೇರು. ನಾವು 3 ದಿನದಿಂದ ನಾವು ಈ ಸಭಾಂಗಣದಲ್ಲಿ ಬಂದು ಸೇರ್ಕೊಂಡಿದ್ದೇವೆ. ಬೆಳಗ್ಗಿನಿಂದ ಸಂಜೆ ತನಕ ನಮಗೆ ಬೇಕಾದಂಥ ತಿಂಡಿ ಪರಿಕರಗಳು, ಮಧ್ಯಾಹ್ನಕ್ಕೆ ಮೃಷ್ಟಾನ್ನ ಭೋಜನ, ರಾತ್ರಿ ಒಳ್ಳೆಯ ಊಟ, ಪಾಯಸ, ತಿಂಡಿ, ಜೊತೆಗೆ ವೇದಿಕೆ ಮೇಲೆ ಹಲವಾರು ಗಣ್ಯರಿಂದ ಮಾಹಿತಿಗಳು, ನಮ್ಮ ಯೋಜನಾಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಶುಶ್ರೂಷಕರಿಂದ ನಿಮಗೆ ಬೇಕಾದಂಥ ಅಗತ್ಯ ಮಾಹಿತಿಗಳು ಎಲ್ಲವೂ ಸಿಕ್ಕಿದರೂ ಕೂಡ ಇವರೇನು ಹೇಳಿದರು ಅನ್ನೋದು ನಮ್ಮ ತಲೆಗೆ ಹೊಕ್ಕದೇ ಇದ್ದರೆ, ನಾವಿಲ್ಲಿ ನಿದ್ರೆ ಮಾಡ್ತಾ ಇದ್ದರೆ ಇದೆಲ್ಲ ಮಾಡಿದ್ದು ವ್ಯರ್ಥ ಆಗ್ತದೆ. ಹಾಗಾಗಿ ಇನ್ನಿರುವಂಥ ದಿನಗಳಲ್ಲಿ ನಾವು 18ನೇ ತಾರೀಕಿನವರೆಗೆ ನೀವು ಇಲ್ಲಿ ಇರ್ತೀರಿ. 18ನೇ ತಾರೀಕಿಗೆ ನಾವಿಲ್ಲಿಂದ ಹೋಗುವಾಗ ಪರಿಪಕ್ವವಾದಂಥ ಒಂದು ಮನುಷ್ಯರಾಗಿ, ಮುಂದಿನ ನಾವಿನ್ನೂ ಮಕ್ಕಳು, ಮುಂದಿನ ಜನಾಂಗವಾಗಿ ಈ ದೇಶದ ಒಂದು ಪ್ರಬುದ್ಧ ಪ್ರಜೆಗಳಾಗಿ ಮುಂದುವರಿತೀರಿ ಅನ್ನೋಂಥ ಒಂದು ಆಶಾಭಾವನೆ ಹೇಳ್ತಾ, ದುಶ್ಚಟದ ದಾಸರಾದವರು ನಿಮಗೆಲ್ಲ ಒಂದು ಅದೃಷ್ಟ ಸಿಕ್ಕಿದೆ. ಇವತ್ತು ಜೀವನದ ಪುನರ್ಜನ್ಮ ನಿಮಗೆ ಇವತ್ತಾಗಿದೆ. ಇವತ್ತು ಡಾಕ್ಟ್ರು ಮತ್ತು ರಾಜಾರಾಮ್ ಅವರು ಮತ್ತು ತುಂಬ ಚೆನ್ನಾಗಿ ಹೇಳಿದರು. ಹಾಗೆಯೇ ನಮ್ಮ ಭಜನಾ ಪರಿಷತ್ನ ಅಧ್ಯಕ್ಷರು ಕೂಡ ನಮಗೆ ಚೆನ್ನಾಗಿ ನಿಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಅವರು ಹೇಳಿದಂಥ ಎಲ್ಲವನ್ನು ನೀವು ತಲೆಯಲ್ಲಿ ಇಟ್ಕೊಳ್ಬೇಕು. ಮುಖ್ಯವಾಗಿ ನಮಗೇನು ಬೇಕು ಅದನ್ನು ಮಾತ್ರ ತಗೊಳ್ಳಿ. ನಾವು ಇಲ್ಲಿಂದ ಬಿಟ್ಟು ಹೋದಾಗ ನಮಗೆ ಒಮ್ಮೆ ನಾವು ಆಡಂಬರದಿಂದ ಹೋಗ್ತೇವೆ, ಕೊನೆಯ ಹಂತದ ಒಂದು ಇಲ್ಲಿಂದ ನಿಮಗೆ ಸೆಂಡಪ್ ಮಾಡುವಾಗ ನಮಗೆ ಇನ್ನು ಬೇಡವೇ ಬೇಡ ಅನ್ನಿಸ್ತದೆ. ಅದನ್ನು ನಾವು ಹೋದ ಮೇಲೆ ನಮ್ಮ ಪರಿಸರ, ನಮ್ಮ ಫ್ರೆಂಡ್ ಸರ್ಕಲ್ ಮತ್ತು ನಮ್ಮ ಹಿನ್ನೆಲೆಯಲ್ಲಿ ಹಿಂದೆ ಇದ್ದಂಥ ಜನಗಳು ಮತ್ತೆ ನಮ್ಮೊಟ್ಟಿಗೆ ಬರ್ತಾರೆ. ಅವರ ದಾರಿಗೆ ನಾವು ಹೋಗದೆ ಅವರನ್ನು ನಮ್ಮ ಈ ಹೊಸ ದಾರಿಗೆ ಕರ್ಕೊಂಡು ಬರುವಂಥ ಜವಾಬ್ದಾರಿ ನಿಮ್ಮೆಲ್ಲ ಮೇಲೆ ಇದೆ. ಹಾಗಾಗಿ ಭಗವಂತ ಮಂಜುನಾಥ ಸ್ವಾಮಿ ಮತ್ತು ಆ ದುರ್ಗಾ ಪರಮೇಶ್ವರಿ ಮತ್ತು ಉಳ್ಳಾಲ್ತಿ ನಿಮ್ಮನ್ನು ರಕ್ಷಿಸಲಿ, ನಿಮಗೆ ಪುನರ್ಜನ್ಮವನ್ನು ಕೊಡಲಿ ಅಂತ ನಾನು ಹಾರೈಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಹತ್ತು ಜನ ಇದ್ರೆ 100 ರೂಪಾಯಿ ಕೊಟ್ಟಿದ್ದಾರೆ. ಅರ್ಥ ಮಾಡಿಕೊಳ್ಳಿ, ಈ ಎಲ್ಲ ಹಣ ನಿಮ್ಮ ಈ ಶಿಬಿರಕ್ಕೆ ಖರ್ಚಾಗ್ತದೆ. ಇದರ ಶಾಪ ನಮ್ಮನ್ನ ಬೆನ್ನು ಬಿಡುವುದಿಲ್ಲ, ಅದು ಖಂಡಿತ ನನಗೆ ಗೊತ್ತಿದೆ. 10 ಜನರ ಶಾಪ ನಮಗೆ ತಟ್ಟಿಯೇ ತಡ್ತದೆ. ಪ್ರತಿಯೊಬ್ಬರು ಕೂಡ ಉದ್ಧಾರ ಆಗಿ ನಾವೆಲ್ಲ, ನೀವೇನು ಮತ್ತೊಬ್ಬರೇ ಇದು ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಒಳ್ಳೆ ರೀತಿಯ ಅಭಿವೃದ್ಧಿಗಳಾಗ್ತಾ ಹೋಗಲಿ. ನೀವೇನು ನಮಗೆ ಸಹಾಯ ಮಾಡೋದು ಬೇಡ. ಇನ್ನೊಂದು ಶಿಬಿರಕ್ಕೆ ಹೋಗಿ ನಿಮ್ಮ ಹಾಗೆ ಯಾರು ಕುಡಿತಾ ಇದ್ದಾನ ಅವನನ್ನು ಕೊಂಡೋಗಿ ಒಂದು ಒಳ್ಳೆ ದಾರಿಗೆ ಸೇರಿಸುವಂಥ ಕೆಲಸಗಳು ಖಂಡಿತ ನಿಮ್ಮಿಂದ ಆಗಲಿ. ನನಗೆ 60 ವರ್ಷ ಆಗಿದೆ, ಒಬ್ಬರು ಇದ್ದಾರೆ ಪ್ರಾಯದವರು, ನನಗೆ 60 ವರ್ಷ ಆಗಿದೆ, ನಾನು ಇನ್ನು ಯಾಕೆ ಕುಡಿಬೇಕು, ನಾನು ಕುಡಿದ್ರೇನು ನಾಳ್ದು ಸಾಯುವವ ಅಂತ ಹೇಳುವ ಒಂದು ಹಂಬಲ ಇರ್ಬೋದು. ಆದರೆ ಖಂಡಿತ ಕುಡಿದು ಸಾಯುವುದು ಬೇಡ. ಒಬ್ಬರು ಮಂಗಳೂರಲ್ಲಿ ವೆನ್ಲಾಕ್ ಆಸ್ಪತ್ರೆ ಹತ್ತಿರ ದೊಡ್ಡ ಹೋಟೆಲ್ ಇಟ್ಟಿದ್ದಾರೆ ನವಜೀವನ ಸಮಿತಿಯ ಸದಸ್ಯರು. ಇವತ್ತು ನೋಡಿ, ಆ ರೀತಿ ಆಗಬೇಕಂತಲ್ಲ, ಒಟ್ಟು ನೀವು ನೆಮ್ಮದಿಯ ಜೀವನವನ್ನು ಅನುಭವಿಸಿ.
ಯಾರಿಗೂ ಕಿರುಕುಳ ಕೊಡಬೇಡಿ. ಕೆಲವರು ಹೆಂಡತಿಯ ಕಾರಣ ಹೇಳುದು, ಕೆಲವರು ಮಕ್ಕಳ ಕಾರಣ ಹೇಳುದು, ಯಾರಲ್ಲ. ಒಂದು ಸನ್ಯಾಸಿಯನ್ನ ಪರೀಕ್ಷೆ ಮಾಡಬೇಕು ಅಂತ ಒಬ್ಬ ಏನು ಮಾಡಿದ, ಸನ್ಯಾಸಿಗಳೇ ನನ್ನ ಕೈಯಲ್ಲಿ ಒಂದು ಚಿಟ್ಟೆ ಇದೆ, ಆ ಚಿಟ್ಟೆ ಬದುಕಿದೆಯಾ ಸತ್ತಿದೆಯಾ ಅಂತ ನೀವು ಹೇಳಬೇಕು ಸನ್ಯಾಸಿಗಳೇ, ನೀವು ದೊಡ್ಡ ಸನ್ಯಾಸಿಗಳಲ್ಲ ಅಂತ ಹೇಳಿದ್ರು. ಆಗ ಸನ್ಯಾಸಿಗಳು ಏನು ಹೇಳ್ತಾರೆ ಅಂದ್ರೆ, ಆ ಚಿಟ್ಟೆಯ ಜೀವ ನಿನ್ನ ಕೈಯಲ್ಲಿದೆ, ಅದು ನಾನು ಸತ್ತಿದೆ ಅಂತ ಹೇಳಿದ್ರೆ ನೀನು ಅದನ್ನು ಮೃದುವಾಗಿ ಹಿಡಿದು ಹಾರಲಿಕ್ಕೆ ಬಿಡ್ತಿ, ನಾನು ಜೀವ ಇದೆ ಅಂತ ಹೇಳಿದ್ರೆ ಅಲ್ಲೇ ಗಟ್ಟಿಯಾಗಿ ಹಿಡಿದು ಅದನ್ನು ಸಾಯಿಸಿ. ಆದ ಕಾರಣ ನೋಡಿ, ಈ ಒಂದು ಶಿಬಿರವನ್ನ ಎನ್ನುವಂತ ಇದನ್ನ ನಿಮ್ಮ ಅಂಗೈಯೊಳಗೆ ಕೊಟ್ಟಿದೆ. ಅದನ್ನ ಜೀವಂತವಾಗಿ ಇಡುವುದು ಮತ್ತು ಬಿಡುವುದು ಅದು ನಿಮಗೆ ಬಿಟ್ಟಂತಹ ವಿಚಾರ. ಖಂಡಿತವಾಗಿಯೂ ಅದನ್ನ ನಾನು ನನ್ನ ಜೀವನದಲ್ಲಿ ಪಾಲಿಸಿದ್ದೇನೆ, ಅದೇ ರೀತಿಯಲ್ಲಿ ನೀವು ಕೂಡ ಪಾಲಿಸ್ತೀರಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಸರ್ವರಿಗೂ ಆ ಮಂಜುನಾಥ ಸ್ವಾಮಿಯು ಒಳ್ಳೆಯದನ್ನ ಮಾಡಲಿ ಎನ್ನುವಂಥ ಪ್ರಾರ್ಥನೆಯೊಂದಿಗೆ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಜನಜಾಗೃತಿ ವೇದಿಕೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತಮ ರೀತಿಯ ಮಾಹಿತಿಯನ್ನು ಮಾರ್ಗದರ್ಶನ ಕೊಟ್ಟಂತಹ ಡಾಕ್ಟರ್ ಮೋಹನ್ ಕುಮಾರ್ ಇವರಿಗೆ ಸಮಿತಿಯ ಪರವಾಗಿಯೂ ನಿಮ್ಮ ಪರವಾಗಿಯೂ ನಮ್ಮೆಲ್ಲರ ಪರವಾಗಿಯೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ರಾಜಾರಾಮ್ ಪೆರ್ಲಾ ಇವರು ಸಹ ಉತ್ತಮ ರೀತಿಯ ಮಾಹಿತಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವರಿಗೆ ಸಮಿತಿಯ ಪರವಾಗಿಯೂ ನಿಮ್ಮೆಲ್ಲರ ಪರವಾಗಿಯೂ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೆ ಸುರೇಶ್ ಕೇಂದ್ರ ಒಕ್ಕೂಟ ಅಧ್ಯಕ್ಷರು ಸುಳ್ಯ, ಇವರಿಗೂ ಸಹ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಹಾಗೆ ಐತಪ್ಪ ಮಾಸ್ಟರ್ ಈಗಾಗಲೇ ಹೇಳಿದೆ, ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಮಹೇಶ್ ಪುಣೆಯವರು ಕುಂಬಳೆ ವಲಯದ ಜನಜಾಗೃತಿ ಅಧ್ಯಕ್ಷರು, ನನ್ನ ಕ್ಷೇತ್ರದ ನಾನು ಇರುವಂಥ ಕುಂಬಳೆಯ ಅಧ್ಯಕ್ಷರಾಗಿರ್ತಾರೆ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ದಿನೇಶ್ ಶಿರ್ಗೋಳಿ ಇವರು ಭಜನಾ ಪರಿಷತ್ನ ಜಿಲ್ಲಾ ಅಧ್ಯಕ್ಷರು, ನನಗೂ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಕುಂಬಳೆ ವಲಯದ ಕೋಶಾಧಿಕಾರಿಯಾಗಿ ಭಜನಾ ಪರಿಷತ್ನಲ್ಲಿ ಕೆಲಸ ಮಾಡುವಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಅವರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೆ ನಾರಾಯಣ ನಾಯಕ್ ಅಡ್ಕಸ್ಥಳ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಅವರಿಗೂ ಸಹ ಸಮಿತಿಯ ಪರವಾಗಿಯೂ ನಮ್ಮೆಲ್ಲರ ಪರವಾಗಿಯೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಕಸ್ತೂರಿ ಮೇಡಮ್ ವಲಯಾಧ್ಯಕ್ಷರು ಕುಂಬಳೆ ವಲಯ ಒಕ್ಕೂಟ, ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತೇನೆ. ಹಾಗೆ ಸೇರಿದಂತಹ ಎಲ್ಲ ಅಭಿಮಾನಿ ಬಂಧುಗಳಿಗೂ ಶಿಬಿರಾರ್ಥಿಗಳ ಮನೆಯವರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ವಂದನೆಗಳು.